ಸಕ್ಕರೆ ಕಾಯಿಲೆ ನಿಮಗೆ ಬಂದಿದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೆ? ನಾನು ಆಗಲೇ ಹೇಳಿದೆ, ಇದೊಂದು ಸೈಲೆಂಟ್ ಕಿಲ್ಲರ್. ನಿಮಗೆ ಬಂದಿದೆ ಅಂತ ಗೊತ್ತಾದರೆ ನೀವು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗ ನೀವು ಇದರಿಂದ ಏನೂ ತೊಂದರೆ ಆಗದಿರಂಗೆ ತಡಿಬೋದು. ಅದರಲ್ಲಿ ನಿಮ್ಗೆ ಅದು ಬಂದಿದೆ ಅನ್ನೋದು ಗೊತ್ತೇ ಆಗಿರೋದಿಲ್ಲ, ಒಳಗಡೆಯಿಂದ ಇದು ತೊಂದರೆ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಯೂಶಲಿ ಎಲ್ಲ 35 ವರ್ಷದ ನಂತರ ಒಂದ್ಸರಿ ರಕ್ತದಲ್ಲಿ ಸಕ್ಕರೆಯನ್ನು ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಾಂದ್ರೆ ಯಾವುದೋ ಕಾರಣಕ್ಕೆ ಆಸ್ಪತ್ರೆಗೆ ಹೋದಾಗ ನಿಮಗೆ ರಕ್ತ ಪರೀಕ್ಷೆ ಮಾಡಿದಾಗ ನಿಮ್ಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ 126 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಜಾಸ್ತಿ ಇದ್ರೆ, ಅಥವಾ ತುಂಬಿದ ಹೊಟ್ಟೆನಲ್ಲಿ ಅಂದರೆ ಊಟ ಮಾಡಿ 1.5-2 ಗಂಟೆ ನಂತರ ಯೂಶಲಿ ಸಕ್ಕರೆಯ ಅಂಶ ರಕ್ತದಲ್ಲಿ 200 ಮಿಲಿಗ್ರಾಮ್ ಡೆಸಿಲೀಟರ್ಗಿಂತ ಜಾಸ್ತಿ ಇದ್ರೆ, ಅಥವಾ HbA1c ಅಂತ ಕರಿತೀವಿ ನಾವು, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತ ಏನು ಕರಿತೀವಿ, ಅದು 6.5ಕ್ಕಿಂತ ಜಾಸ್ತಿ ಇದ್ರೆ, ಈ ಸಂದರ್ಭಗಳಲ್ಲಿ ನಾವು ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ನಾವು ಹೇಳ್ತೀವಿ.